ಗುಬ್ಬಿ ಪಟ್ಟಣದ ಬಿಎಚ್ ರಸ್ತೆಯಲ್ಲಿ ಕೆಇಬಿ ಕಚೇರಿ ಎದುರು ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಶನೀಶ್ವರ ಸ್ವಾಮಿಯ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಅಮಾವಾಸ್ಯೆ ಪ್ರಯುಕ್ತ ಹಾಗೂ ಶನೀಶ್ವರ ಜಯಂತಿ ಅಂಗವಾಗಿ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು. ಶ್ರೀ ಶನೀಶ್ವರ ಜಯಂತಿ ಅಂಗವಾಗಿ ಬೆಳಗಿನಿಂದ ಶ್ರೀ ಶನೀಶ್ವರ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ಮಹಾರುದ್ರಾಭಿಷೇಕ, ಪುಷ್ಪಾರ್ಚನೆ, ಗಣಪತಿ ಹೋಮ, ಮಹಾನವಗ್ರಹ ಹೋಮ, ಶನೀಶ್ವರ ಹೋಮ ಇನ್ನು ಮುಂತಾದ ಧಾರ್ಮಿಕ ಪೂಜೆಗಳು ನೆರವೇರಿದವು. ಪೂಜಾ ಕಾರ್ಯಕ್ರಮಕ್ಕೆ ಬಂದಂತಹ ಭಕ್ತಾದಿಗಳು ಕರಿಎಳ್ಳು, ಕಪ್ಪು ವಸ್ತ್ರ, ಉಪ್ಪು, ಅರಿಶಿಣದ ಕೊನೆ, ಎಳ್ಳೆಣ್ಣೆ ಇವುಗಳನ್ನು ದೇವಾಲಯಕ್ಕೆ ದಾನ ನೀಡಿ ತಮ್ಮ ಹರಕೆಯನ್ನ ಅರ್ಪಿಸಿದ್ರು. ದೇವಾಲಯದ ಟ್ರಸ್ಟ್ ವತಿಯಿಂದ ಬಂದಂತ ಭಕ್ತಾದಿಗಳಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಸದಸ್ಯರುಗಳಾದ ಅಧ್ಯಕ್ಷರು ಚಂದ್ರಶೇಖರ್, ರಮೇಶ್, ಕುಂಬಯ್ಯ, ಸುರೇಶ್, ವಾಸುದೇವ್ ಮೂರ್ತಿ, ಗುರು, ಗಂಗಾಧರ್, ಕುಮಾರ್, ಕೃಷ್ಣಶೆಟ್ಟಿ, ಮುದ್ದುಕೃಷ್ಣ, ಅರ್ಚಕ ಜಿಆರ್ ಲೋಕೇಶ್, ನಿರಂಜನ ಮೂರ್ತಿ ಇನ್ನು ಮುಂತಾದ ಪದಾಧಿಕಾರಿಗಳು ಹಾಗೂ ಸಹಸ್ರಾರು ಭಕ್ತರು ಭಾಗವಹಿಸಿದ್ರು. ವರದಿ ಮಂಜುನಾಥ್, ಗುಬ್ಬಿ. ಇವತ್ತು ಹೋಮ ಇತ್ತು, ಅಭಿಷೇಕ, ಪ್ರತಿಯೊಂದು ಕಾರ್ಯಕ್ರಮವನ್ನು ಮುಗಿಸಿ ಬಂದಂಥ ಭಕ್ತಾದಿಗಳಿಗೆ ಅನ್ನದಾನವೂ ಸಹ ನಾವು ಏರ್ಪಡಿಸಿದ್ದೀವಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸಿ ಅನ್ನದಾನಕ್ಕೆ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಮುಂದಿನ ವರ್ಷವೂ ಇದೇ ರೀತಿ ಬಂದಂಥ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿಗೆ ಜನ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ದಿವಸ ಗುಬ್ಬಿ ನಗರದ ಹೃದಯ ಭಾಗದಲ್ಲಿ ಇರ್ತಕ್ಕಂತಹ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಪ್ರಯುಕ್ತ, ಶನಿವಾರ ಅಮಾವಾಸ್ಯೆ ಪ್ರಯುಕ್ತ ಮಹಾರುದ್ರಾಭಿಷೇಕ, ನವಗ್ರಹ ಪೂಜೆ ಮತ್ತು ಮಹಾನವಗ್ರಹ ಹೋಮ, ಶ್ರೀಶಾಂತಿ ಹೋಮ ನಿರ್ವಹಿಸಲಾಗಿದ್ದು ಎಲ್ಲ ಭಕ್ತ ಮಹಾಶಯರು ಇಂದು ಬೆಳಗ್ಗೆ 5 ಗಂಟೆಯಿಂದಲೇ ಈ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ವಿಶೇಷವಾಗಿ ಈ ದಿವಸ ಅಮಾವಾಸ್ಯೆ ಶನೇಶ್ವರಗೆ ಬಹಳ ಪ್ರೀತಿ ಅಂತ ಪ್ರತಿ ಜಾನಪದ ಶೈಲಿಯಲ್ಲಿ, ಯಾಕೆ ಅಂತಂದರೆ ಶನಿವಾರ ಸ್ವಾಮಿಗೆ ಬಹಳ ಪ್ರೀತಿ ಅಮಾವಾಸ್ಯೆ ಬಂದಿದೆ. ಹಾಗಾಗಿ ಎಲ್ಲ ಭಕ್ತ ಮಹಾಶಯರು ಈ ದಿವಸ ಹೆಚ್ಚಾಗಿ ಸೇರಿಕೊಂಡು ಈ ಒಂದು ದೇವಸ್ಥಾನದಲ್ಲಿ ಕಪ್ಪು ಬಟ್ಟೆ, ಎಳ್ಳು, ಎಳ್ಳೆಣ್ಣೆ, ಅರಿಶಿಣದ ಕೊಂಬನ್ನು ದಾನ ಕೊಡುವ ಮುಖಾಂತರ ತಮಗೆ ಇರ್ತಕ್ಕಂಥ ಸಾಡೆ ಶನಿ ದೋಷವನ್ನು, ಪಂಚಮ ಶನಿ ದೋಷವನ್ನು, ಅಷ್ಟಮ ಶನಿ ದೋಷವನ್ನು, ಸಪ್ತಾಷ್ಟಮ ಶನಿ ದೋಷ ನಿವಾರಣೆ ಮಾಡಿಕೊಳ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ದಿವಸ ಎಲ್ಲರೂ ಭಕ್ತ ಮಹಾಶಯರು ಬಂದು ದಾನಗಳನ್ನು ಕೊಟ್ಟು ಇನ್ನೊಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ.